तस्याज्ञयैव तस्याग्नयैव नियताथ रमापि नियतात रमापि रूपम् रूपम् बभ्रे द्वितीयमपि भभ्रे द्वितीयमपि यत् प्रवदन्ति मायाम् यत् प्रवदन्ति मायाम् इत्थं विचिन्त्य परमः स तु वासुदेव नमा बभूव निजमुक्तिपदप्रदाता तस्याज्ञयैव नियताथ रमापि रूपं बभ्रे द्वितीयमपि ಯತ್ ಪ್ರವದಂತಿ ಮಾಯಾಂ ಎಂಬುದಾಗಿ 6ನೇ ಶ್ಲೋಕ ಪದವಿಭಾಗ. ಇತ್ತಂ ವಿಚಿಂತ್ಯ ಪರಮಃ ಸಹ ತು ವಾಸುದೇವ ನಾಮ ಒಂದೇ ಶಬ್ದ ಬಭೂವ ನಿಜಮುಕ್ತಿ ಪದಪ್ರದಾತ ಇದು ಒಂದೇ ಶಬ್ದ ತಸ್ಯ ಆಜ್ಞಯ ಆಜ್ಞಯ ಏವ ನಿಯತ ಅಥ ರಮಾ ಅಪಿ ರೂಪಂ ಬಭ್ರೆ ದ್ವಿತೀಯಂ ಅಪಿ ಯತ್ ಪ್ರವದಂತಿ ಮಾಯಾಂ ಎಂಬುದಾಗಿ ಪದವಿಭಾಗ. ನೋಡಿ, ಆಗಾಳ ಏನ್ ಹೇಳಿದ್ರು ಅದೇ ವಿಭಾಗ, 4 ವಿಭಾಗ ಅಂತ ಏನು ಟಿಪ್ಪಣಿಕಾರರು ಅವತಾರಿಕೆಯನ್ನ ಕೊಡುವ ಮುಖಾಂತರವಾಗಿ ತಿಳಿಸಿಕೊಟ್ರು. ಮೊದಲನೆಯ ಸೃಷ್ಟಿ ಯಾವುದು? ಶುದ್ಧ ಸೃಷ್ಟಿ ಅಂತ ಹೇಳಿದ್ದು. ಶುದ್ಧ ಸೃಷ್ಟಿ ಅಂದ್ರೆ ದೇಹೇಂದ್ರಿಯ ಅಂತಃಕರಣ, ದೇಹ ಇಂದ್ರಿಯ ಅಂತಃಕರಣಗಳಲ್ಲಿ ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ಮೂಲ ರೂಪಕ್ಕೂ ಮತ್ತು ಈ ಅವತಾರ ರೂಪಕ್ಕೂ ಯಾವುದೇ ವಿಕಾರವೂ ಆಗೋದಿಲ್ಲ. ಕೇವಲ ಲೀಲೆಯಿಂದಾಗಿ ಜಗತ್ತಿಗೆ ಉಪಕಾರ ಆಗುವ ಸಲುವಾಗಿ ಭಗವಂತ ಆ ಮೂಲ ರೂಪದಿಂದ ಹೊರಗೆ ಬರ್ತಾನಲ್ಲ, ಅದೇ ಒಂದು ಶುದ್ಧ ಸೃಷ್ಟಿ ಅಂತ ಹೇಳಿದ್ದಲ್ಲ, ಅದೇ ಒಂದು ಸೃಷ್ಟಿಯನ್ನು ಭಗವಂತ ಮಾಡ್ತಾ ಇದ್ದದ್ದು. ಅಂದ್ರೆ ಸ್ವಯಂ ತಾನೇ ಅವತಾರವನ್ನ, ಒಂದು ರೂಪವನ್ನ ತಾಳೋದು ಅಂತ ಅರ್ಥ. ನೋಡ್ರಿ, ಅದನ್ನು ತಿಳಿಸಿಕೊಡ್ತಾರೆ. ಇತ್ತಂ ವಿಚಿಂತ್ಯ ಅಂತ ಶ್ಲೋಕದ ಪ್ರಾರಂಭದಲ್ಲಿದೆ. ಇತ್ತಂ ವಿಚಿಂತ್ಯ ಅಂದ್ರೆ ಹಿಂದೆ ಹೇಳಿದ್ರಲ್ಲ, ಹಿಂದಿನ ಶ್ಲೋಕಗಳಲ್ಲಿ ಭಗವಂತ ಅಂದುಕೊಂಡ, ಇಚ್ಛೆ ಮಾಡಿದ, ಇಚ್ಛೆಯನ್ನು ಅಭಿವ್ಯಕ್ತ ಮಾಡಿದ ಅಂತ ಹೇಳಿದ್ರಲ್ಲ, ಅದನ್ನೇ ಇತ್ತಂ ವಿಚಿಂತ್ಯ. ಈ ರೀತಿಯಾಗಿ ಸೃಷ್ಟಿ ಮಾಡಬೇಕು ಅಂತ ವಿಚಾರ ಮಾಡಿ ಭಗವಂತ ಏನ್ ಮಾಡಿದ? ಪರಮಃ ಸಹ. ಪರಮಃ ಭಗವಂತ ಎಂಥವನು? ಪರಮಃ. ಪರಮಃ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪರಮಾಮತಿ ಯಸ್ಯ ಸಹ ಪರಮಃ. ಪರ ಅಂದ್ರೆ ಉತ್ತಮವಾದಂತಹ, ಮಾ ಅಂದ್ರೆ ಮತಿ, ಬುದ್ಧಿ. ಉತ್ತಮವಾದಂತಹ ಬುದ್ಧಿ ಯಾರಿಗೆ ಇದೆಯೋ ಅವನು, ಬುದ್ಧಿ ಯಾರು ಉಳ್ಳವರಾಗಿದ್ದಾರೋ ಅವನು ಪರಮಃ ಅಂತ ಹೇಳಿದ್ದು. ಅಂದ್ರೆ ಉತ್ತಮವಾದಂತ ಭಾರಿ ಒಂದು ಜ್ಞಾನ ಅಂತ ಅರ್ಥ. ಸರ್ವಜ್ಞ, ಎಲ್ಲವನ್ನು ತಿಳಿದುಕೊಂಡುವಂತಹ ಜ್ಞಾನ ಅಂದ್ರೆ ಸರ್ವಜ್ಞ ಭಗವಂತ ಅಂತ ಅರ್ಥ. ಪರಮಃ ಅಂದ್ರೆ ಉತ್ತಮವಾದಂತಹ ಜ್ಞಾನ ಉಳ್ಳವ, ಭಾರಿ ಸರ್ವಜ್ಞ ಅಂತ ಅರ್ಥ. ಸರ್ವಜ್ಞನಾದಂತಹ ಸಹ ಆ ಭಗವಂತ ಏನ್ ಮಾಡಿದ ಅಂದ್ರೆ ವಾಸುದೇವ ನಾಮ ಬಭೂವ. ವಾಸುದೇವ ಅಂತ ಹೆಸರಿನಿಂದ, ಒಂದು ರೂಪದಿಂದ ಭಗವಂತ ಅವತಾರ ಮಾಡಿದ, ಸೃಷ್ಟಿಯನ್ನ ಮಾಡಿದ. ಅಂದ್ರೆ ತಾನು ಅಭಿವ್ಯಕ್ತನಾದ, ತಾನು ರೂಪವನ್ನ ತಾಳಿದ. ನೋಡಿ, ಅದಕ್ಕೆ ಈ ಶುದ್ಧ ಸೃಷ್ಟಿಯನ್ನು ಹೇಳುವಾಗ ಹೇಳಿದ್ದು, ಭಗವಂತ ಶುದ್ಧ ಸೃಷ್ಟಿಯನ್ನು ಮಾಡೋದು ಯಾಕೆ ಅಂದ್ರೆ ಲೀಲೆಯಿಂದ ಮಾಡೋದು, ಜಗತ್ತಿಗೆ ಉಪಕಾರಕ್ಕಾಗಿ. ಅದೇ ಹೇಳಿದ್ದು ಈ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ನಿಜ ಮುಕ್ತಿ ಪದ ಪ್ರದಾತ. ನಿಜ ಮುಕ್ತಿ ಪದ ಪ್ರದಾತ ಭಗವಂತ ಮೊಟ್ಟ ಮೊದಲಿಗೆ ಏನ್ ಮಾಡಿದ? ವಾಸುದೇವ ಎಂಬುವಂತಹ ಹೆಸರಿನ ರೂಪವನ್ನ ತಾಳಿದ. ಆ ರೂಪದ ಸೃಷ್ಟಿಯನ್ನು ನಿಜ
ಹೇಳಿ. ನಿಜ ಮುಕ್ತಿ ಪದಪ್ರದಾತ ಅಂದ್ರೆ ನಿಜಾನಾಂ ಆತ್ಮೀಯಾನಾಂ, ನಿಜ ಶಬ್ದಕ್ಕೆ ತನ್ನವರು ಅಂತ ಅರ್ಥ. ತನ್ನವರಿಗೆ ಮುಕ್ತಿ ಎಂಬುವಂತಹ ಪದ ಸ್ಥಾನವನ್ನ ಪ್ರದಾತ ಕೊಡೋದಕ್ಕಾಗಿ ಕೊಡುವಂತಹ ಭಗವಂತ ಅವತಾರವನ್ನ ಮಾಡಿದ್ದು. ಅಂದ್ರೆ ಇದೇ ಒಂದು ಪ್ರಯೋಜನ, ಜಗತ್ತಿಗೆ ಉಪಕಾರ ಮಾಡೋದ್ರೇನು, ತನ್ನ ಭಕ್ತರಿಗೆ ಮುಕ್ತಿ ಎಂಬುವಂತಹ ಸ್ಥಾನವನ್ನ ಅವರಿಗೆ ಕೊಡೋದು. ಆ ಕೊಡುವುದಕ್ಕಾಗಿಯೇನೆ ಕೊಡುವಂಥವನು ಭಗವಂತ. ಅಂತಹ ಭಗವಂತ ಅವತಾರ ಯಾಕೆ ಮಾಡಿದಂದ್ರೆ ಈ ಮೋಕ್ಷವನ್ನು ಕೊಡುವುದಕ್ಕಾಗಿಯೇನೆ, ಅವರನ್ನ ಉದ್ಧಾರ ಮಾಡುವುದಕ್ಕಾಗಿಯೇನೆ, ಅದರ ಸಲುವಾಗಿ ಈ ರೀತಿಯಾದಂತಹ ಅವತಾರವನ್ನ ರೂಪವನ್ನ ತಾಳಿದ್ದು. ಗೊತ್ತಾಯ್ತಲ್ಲ, ಇದು ಭಗವಂತ ತಾನು ವಿಚಾರ ಮಾಡಿ ಜಗತ್ತಿನ ಸೃಷ್ಟಿಯನ್ನ ಮಾಡಬೇಕು ಅಂತ ಇಚ್ಛೆಯನ್ನ ಅಭಿವ್ಯಕ್ತ ಮಾಡಿ ತಾನು ಮೊದಲಿಗೆ ಮಾಡಿದಂತಹ ಒಂದು ಸೃಷ್ಟಿ ಅಂದ್ರೆ ಮೂಲ ರೂಪ ನಾರಾಯಣ ರೂಪದಿಂದ ವಾಸುದೇವ ಅಂತ ಒಂದು ರೂಪವನ್ನ ರೂಪದಿಂದ ಹೊರಗೆ ಬಂದ ಭಗವಂತ. ಹೀಗಾಗಿ ಇದು ಒಂದನೆಯ ಸೃಷ್ಟಿ. ಇದಾದ ಮೇಲೆ ಭಗವಂತ ತಾನು ವಾಸುದೇವ ಎಂಬುವಂತ ಹೆಸರಿನಿಂದ ಸೃಷ್ಟಿಯನ್ನ ಮಾಡಿ ತಸ್ಯಾಜ್ಞೆಯೈವ ನಿಯತಾಥ ರಮಾಪಿ ರೂಪಂ ಬಭ್ರೆ. ತಸ್ಯ ಆಜ್ಞೆಯ ಎಂಬುದಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ದ್ವಿತೀಯ ಸೃಷ್ಟಿಂ ಆಹ. ನೋಡ್ರಿ, ಈ ಮೊದಲು ಎರಡು ಪಾದಗಳಿಂದ ಇತ್ತಂ ವಿಚಿಂತ್ಯ ಪರಮಸ್ಸತು ವಾಸುದೇವ ನಾಮಾಬಭೂವ ನಿಜ ಮುಕ್ತಿ ಪದಪ್ರದಾತ ಎಂಬುವಂಥ ಎರಡು ಪಾದಗಳಿಂದ ಮೊದಲನೆಯ ಸೃಷ್ಟಿಯನ್ನ ತಿಳಿಸಿಕೊಟ್ರು ಶ್ರೀಮದಾಚಾರ್ಯರು, ಶುದ್ಧ ಸೃಷ್ಟಿಯನ್ನ. ಇನ್ನು ಎರಡನೆಯ ಪಾದ ಮತ್ತು ಮೂರನೇ ಪಾದ ನಾಲ್ಕನೇ ಪಾದಗಳಿಂದ ಎರಡನೆಯ ಸೃಷ್ಟಿಯನ್ನು ತಿಳಿಸಿಕೊಡ್ತಾರೆ. ಎರಡನೇ ಸೃಷ್ಟಿ ಅಂದ್ರೆ ಅದು ಲಕ್ಷ್ಮೀದೇವಿಯ ಸೃಷ್ಟಿ ಅಂತ ಅರ್ಥ. ಲಕ್ಷ್ಮೀದೇವಿಯ ಸೃಷ್ಟಿ ಆಗೋದಂದ್ರೇನು, ಪರಾಧೀನ ವಿಶೇಷ ಅವಾಪ್ತಿ. ಭಗವಂತನ ಅಧೀನವಾಗಿರುವಂತಹ ಈ ಒಂದು ಪ್ರಕೃತಿ ಏನಿದೆಯಲ್ಲ, ಆ ಪ್ರಕೃತಿಗೆ ಸ್ವಾಮಿ ಆಗುವುದು, ಪ್ರಕೃತಿಗೆ ನಿಯಾಮಕಳಾಗುವುದು, ಅದೇ ಒಂದು ಲಕ್ಷ್ಮೀದೇವಿಯ ಸೃಷ್ಟಿ ಅಂತ ಹೇಳಿದ್ದಲ್ಲ. ಆ ವಿಚಾರವನ್ನು ಲಕ್ಷ್ಮೀದೇವಿಯ ಅವತಾರವಾಗಿದ್ದನ್ನ ತಿಳಿಸಿಕೊಡ್ತಾ ಇದ್ದಾರೆ. ತಸ್ಯಾಜ್ಞಯೈವ, ತಸ್ಯ ಆಜ್ಞೆಯ ಏವ, ತಸ್ಯ ಅಂದ್ರೆ ಭಗವಂತ, ಆ ಭಗವಂತನ ಆಜ್ಞೆಯಿಂದಲೇನೆ. ಭಗವಂತ ತಾನು ನಾರಾಯಣದ ರೂಪದಿಂದ, ನಾರಾಯಣ ಮೂಲ ರೂಪದಿಂದ ವಾಸುದೇವನಾಗಿ ಹೊರಗೆ ಬಂದ ಭಗವಂತ ಹೊರಗೆ ಬಂದು ತಾನು ಆಜ್ಞೆಯನ್ನ ಮಾಡ್ತಾನೆ ಲಕ್ಷ್ಮೀದೇವಿಗೆ, ನೀನು ರೂಪವನ್ನ ತಾಳು ಅಂತ ಹೇಳಿ. ಅದಕ್ಕಾಗಿ ತಸ್ಯ ಆಜ್ಞೆಯೈವ ನಿಯತ, ಆ ಭಗವಂತನ ಆಜ್ಞೆಯಿಂದಲೇನೆ ನಿಯತಳಾದಂತಹ ರಮಾಪಿ, ರಮಾದೇವಿ, ನಾರಾಯಣ ರಮ ಮೂಲ ರೂಪ, ಆ ರಮಾದೇವಿ, ಆ ಲಕ್ಷ್ಮೀದೇವಿ ಏನಿದ್ದಾಳಲ್ಲ, ಆ ಮೂಲ ರೂಪದಿಂದ ತಾನು ಕೂಡ ಮತ್ತೊಂದು ರೂಪವನ್ನ ತಾಳ್ತಾಳೆ. ಯಾಕೆ? ಭಗವಂತನ ಆಜ್ಞೆಯಿಂದ ರಮಾಪಿ ದ್ವಿತೀಯಮಪಿ ಯತ್ ಪ್ರವದಂತಿ ಮಾಯಾಂ. ಎಂತಹ ರೂಪವನ್ನ ತಾಳಿದ್ಲು ಲಕ್ಷ್ಮೀದೇವಿ ಅಂದ್ರೆ ಮಾಯಾ. ಹೆಂಗೆ ಭಗವಂತ ನಾರಾಯಣ ಮೂಲ ರೂಪ, ಅದರಿಂದ ವಾಸುದೇವ ಅಂತ ಮತ್ತೊಂದು ರೂಪವನ್ನ ತಾಳಿದ್ದು, ಹಾಗೆ ಲಕ್ಷ್ಮೀದೇವಿ ತಾನು ಮತ್ತೊಂದು ರೂಪವನ್ನು ತಾಳಿದ್ಲು. ಅಂದ್ರೆ ಯಾವ ರೂಪ ಅಂದ್ರೆ ಅದು ಮಾಯಾ ಎಂಬುವಂತಹ ಹೆಸರಿನಿಂದ ತಾನು ರೂಪವನ್ನ ತಾಳಿದ್ಲು ಅಂತ ಹೇಳ್ತಾರೆ. ಯದ್ರೂಪಮಪಿ ತಸ್ಯ ನಾರಾಯಣಸ್ಯೈವ ಆಜ್ಞೆಯ ನಿಯತ ಅನೇನ ಲಕ್ಷ್ಮ್ಯಾ ಪರಾಧೀನತ ಕೇವಲಂ ನಾರಾಯಣೇನ ಇತಿ ಸೂಚಯತಿ. ನೋಡಿ, ಲಕ್ಷ್ಮೀದೇವಿಗೆ ಎಲ್ಲರಿಗೂ ಯಾರ್ಯಾರಿಗೂ ಅಧೀನಳಾಗಿದ್ದವಳಲ್ಲ, ಕೇವಲ ಭಗವಂತನಿಗೆ ಮಾತ್ರ ಅಧೀನಳು. ಹೀಗಾಗಿ ಲಕ್ಷ್ಮೀದೇವಿಯು ಭಗವಂತನಿಗೆ ಮಾತ್ರ ಅಧೀನಳಾಗಿ ಇದ್ದದ್ದನ್ನು ಸೂಚನೆ ಮಾಡುವ ಸಲುವಾಗಿಯೇನೆ ತಸ್ಯ ಆಜ್ಞೆಯೈವ ಅಂತ ಕಾರವನ್ನ ಪ್ರಯೋಗ ಮಾಡಿದ್ದದ್ದು. ಆಜ್ಞೆಯಿಂದಲೇನೆ ಲಕ್ಷ್ಮೀದೇವಿ ಭಗವಂತನ ಆಜ್ಞೆಯಿಂದಲೇನೆ ರೂಪವನ್ನ ತಾಳಿದ್ದೇ ಹೊರತು ಮತ್ತೊಬ್ಬರ ಆಜ್ಞೆಯಿಂದ ಅಲ್ಲ. ಅಂದ್ರೆ ಇದರಿಂದ ತಿಳಿದ ನಮಗೆ ಲಕ್ಷ್ಮೀದೇವಿ ಕೇವಲ ಭಗವಂತನ ಅಧೀನಳು ಮಾತ್ರ, ಇನ್ಯಾರ ಅಧೀನಳು ಲಕ್ಷ್ಮೀದೇವಿ ಅಲ್ಲ ಎಂಬುದು ನಮಗೆ ಇದರಿಂದ ತಸ್ಯ ಆಜ್ಞೆಯೈವ ಏವಕಾರದಿಂದ ನಮಗ ಆ ಲಕ್ಷ್ಮೀದೇವಿಯು ಕೇವಲ ಭಗವಂತನ ಅಧೀನಳು ಅಂತ ತಿಳಿಯುತ್ತದೆ. ಅಂತಹ ಲಕ್ಷ್ಮೀದೇವಿ ತಾನು ಈ ಭಗವಂತನ ಆಜ್ಞೆಯಿಂದ ರೂಪಂ ಬಭ್ರೆ, ರೂಪವನ್ನ ತಾಳಿದ್ದು. ಆ ರೂಪವನ್ನೇ ಜ್ಞಾನಿಗಳು ಮಹಾನುಭಾವರು ದ್ವಿತೀಯಮಪಿ ಯತ್ ಪ್ರವದಂತಿ ಮಾಯಾಂ,
ಆ ದ್ವಿತೀಯ ಎರಡನೆಯ ಸೃಷ್ಟಿ ಅಂತಂದ್ರೆ ಅದು ಮಾಯಾ ಸೃಷ್ಟಿ, ಮಾಯಾದೇವಿ ಲಕ್ಷ್ಮೀದೇವಿಯ ಆ ಸೃಷ್ಟಿನೇ ಎರಡನೆಯ ಸೃಷ್ಟಿ ಅಂತ ಈ ರೀತಿಯಾಗಿ ಪ್ರವದಂತಿ ಯತ್ ಪ್ರವದಂತಿ ಅನೇಕ ವ್ಯಕ್ತಿಗಳು ಆ ರೀತಿಯಾಗಿ ಹೇಳ್ತಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಒಟ್ಟಾರೆ ಈ ರೀತಿಯಾಗಿ ಭಗವಂತ ತಾನು ಇಚ್ಛೆಯನ್ನ ಮಾಡಿದಂತೆ ಮೊದಲಿಗೆ ನಾರಾಯಣ ರೂಪದಿಂದ ವಾಸುದೇವ, ಲಕ್ಷ್ಮೀ ಮೂಲ ರೂಪದಿಂದ ಮಾಯಾ ಎಂಬುವಂತಹ ಒಂದು ರೂಪವನ್ನ ಭಗವಂತ ಸೃಷ್ಟಿ ಮಾಡಿದ ಅಂತ ಅರ್ಥ. ಈ ರೀತಿಯಾಗಿ ಸೃಷ್ಟಿಯ ಒಂದು ವಿಚಾರವನ್ನ ತಿಳಿಸಿಕೊಡ್ತಾರೆ. ಇದರ ಅರ್ಥ ವಾಸುದೇವ ಮತ್ತು ಮಾಯಾ ಇಬ್ಬರು ಕೂಡ ಪತಿಪತ್ನಿಯರು. ಮಾಯಾ ಭಗವಂತ ವಾಸುದೇವ ಎಂಬುವಂತಹ ರೂಪ ಭಗವಂತನ ಪತ್ನಿ ಹೆಂಡತಿನೇ ಮಾಯಾ ಎಂಬುವಂತಹ ಹೆಸರಿನ ಲಕ್ಷ್ಮೀದೇವಿ ಎಂಬುದಾಗಿ ಈ ಶ್ಲೋಕ. ಇದೇ ರೀತಿಯಾಗಿ ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ಮತ್ತೆ ಶುದ್ಧ ಸೃಷ್ಟಿಯನ್ನೇ ಮತ್ತೆ ಯಾವ ರೀತಿಯಾಗಿ ಭಗವಂತನ ಶುದ್ಧ ಸೃಷ್ಟಿಗಳು, ಶುದ್ಧ ಸೃಷ್ಟಿ ಅಂದ್ರೆ ಅದು ಭಗವಂತನ ಸೃಷ್ಟಿನೇ. ಇದು ರುಕ್ಮಿಣಿ ಅವರೇ ಸ್ವಲ್ಪ ಮ್ಯೂಟ್ ಮಾಡಿ. ರುಕ್ಮಿಣಿ ಅವ್ರ ಮ್ಯೂಟ್ ಮಾಡ್ಬೇಕು ನೀವು. ಶುದ್ಧ ಸೃಷ್ಟಿ ಅಂತಂದ್ರೆ ವಿಚಾರಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಶುದ್ಧ ಸೃಷ್ಟಿ ಅಂದ್ರೆ ಅದು ಭಗವಂತನ ಸೃಷ್ಟಿನೇ, ಭಗವಂತನ ಅವತಾರನೆ ಶುದ್ಧ ಸೃಷ್ಟಿ ಎಂದು ತಿಳಿದುಕೊಳ್ಳಬೇಕು. ಹೀಗಾಗಿ ಮೊದಲನೆಯ ಸೃಷ್ಟಿ ಭಗವಂತನ ಸೃಷ್ಟಿ, ಎರಡನೆಯ ಸೃಷ್ಟಿ ಲಕ್ಷ್ಮೀ ದೇವಿಯ ಸೃಷ್ಟಿ, ಮೂರನೆಯ ಸೃಷ್ಟಿ ಜೀವರ ಸೃಷ್ಟಿ, ನಾಲ್ಕನೆಯ ಸೃಷ್ಟಿ ಎಲ್ಲ ಜಡ ಪದಾರ್ಥಗಳ ಸೃಷ್ಟಿ. ಇಷ್ಟು ತಾರತಮ್ಯ ಪ್ರಕಾರವಾಗಿ ಭಗವಂತ ಉತ್ತಮ, ತದನಂತರದಲ್ಲಿ ಲಕ್ಷ್ಮೀದೇವಿ, ತದನಂತರದಲ್ಲಿ ಬ್ರಹ್ಮಾದಿ ಸಕಲ ಜೀವರು, ಅವರು ಅವರ ಸೃಷ್ಟಿಯಾಗುವಂದ್ರೆ ದೇಹ ಸಂಬಂಧವಾಗುವುದೇ ಮೂರನೆಯ ಸೃಷ್ಟಿ. ನಾಲ್ಕನೆಯ ಸೃಷ್ಟಿ ಎಲ್ಲ ಜಡ ಪದಾರ್ಥ. ನೋಡಿ, ಎಲ್ಲ ಜೀವರಾಶಿಗಳಿಗಿಂತಲೂ ಕೂಡ ಇನ್ನು ಕೆಳಗೆ ಅಂದ್ರೆ ಜಡ ಪದಾರ್ಥಗಳು. ಹೀಗಾಗಿ ಜಡ ಪದಾರ್ಥಗಳ ಸೃಷ್ಟಿ ಅಂದ್ರೆ ಅದು ನಾಲ್ಕನೆಯ ಸೃಷ್ಟಿ ಅಂತ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಮುಂದೆಯೂ ಕೂಡ ಇದೇ ರೀತಿಯಾಗಿ ಕೇವಲ ಶುದ್ಧ ಸೃಷ್ಟಿ ಎಂದ ಮಾತ್ರಕ್ಕೆ ಒಂದೇ ಸೃಷ್ಟಿ ಅಂತ ಅರ್ಥ ಅಲ್ಲ. ಈಗ ವಾಸುದೇವ ರೂಪದ ಒಂದು ವಿಚಾರವನ್ನ ತಿಳಿಸಿಕೊಟ್ಟದ್ದು. ಇದೇ ರೀತಿಯಾಗಿ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಹೀಗೆ ಚತುರ್ಥಿ. ಅದೇ ರೀತಿಯಾಗಿ ಲಕ್ಷ್ಮೀದೇವಿಯ ಆ ಸೃಷ್ಟಿಗಳು ಕೂಡ ಭಗವಂತನ ಆಜ್ಞೆಯಿಂದಲೇನೆ ಆ ರೂಪಗಳನ್ನು ತಾಳಿದಾಗ ಲಕ್ಷ್ಮೀದೇವಿಯು ಕೂಡ ಮತ್ತೊಂದು ಹೆಸರಿನಿಂದ ರೂಪವನ್ನ ತಾಳಿ ವಿಶೇಷವಾಗಿ ಭಗೆಯನ್ನ ಮಾಡಿದಂತಹ ವಿಚಾರವನ್ನ, ಭಗವಂತನ ಶುದ್ಧ ಸೃಷ್ಟಿಯನ್ನ ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ ಗುರುಗಳೇ. ಆಚಾರ್ಯ, ಒಂದು ಇದಿದೆ. ನಾನು ಒಂದು ಪುಸ್ತಕ ಹೇಳಿದ್ದೆ ತಮ್ಗೆ. ಹೇಳಿ.